ನಮಸ್ಕಾರಗಳು. ಇವತ್ತು ಪ್ರೆಸ್ ಮೀಟ್ ಮಾಡ್ತಿರುವ ಕಾರಣ ಏನಪ್ಪ ಅಂತಂದರೆ, ತಮ್ಮೆಲ್ಲರಿಗೆ 2-3 ದಿವಸಗಳಿಂದ ಏನು ಹಾರಾಡ್ತಾ ಇದೆ ಆ ವಿಷಯ ಕುರಿತು ನಮ್ಮ ಈ ಭಾಗದ ಧೀಮಂತ ನಾಯಕರು 50-60 ವರ್ಷದ ಅನುಭವಿಗಳು ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಾದವರು ಮೊನ್ನೆ ತಾನೇ ಅವರು ಇತ್ತೀಚೆಗೆ RSS ಮತ್ತು BJP ವಿರುದ್ಧ ನೀಡಿರುವ ಹೇಳಿಕೆಗಳನ್ನು ತೀವ್ರವಾಗಿ ಖಂಡಿಸ್ತೀವಿ. ವಿಷಯಕಾರಿ ಹಾವು RSS BJPದವರು ಅಂಥೇಳಿ ಏನು ಹೋಲಿಕೆಸಿದರು ಮತ್ತು ಮುಸಲ್ಮಾನರು ನಮಾಜ್ ಬೀಳಿದ ಸಮಯದಲ್ಲೂ ಸಹ ಅದನ್ನು ಬಿಟ್ಟು ನೀವು ಇವರನ್ನು ಕೊಲ್ಲಬೇಕಂಥೇಳಿ ಏನು ಪ್ರಚೋದನಕಾರಿ ಭಾಷಣ ಏನು ಕೊಟ್ಟರು, ಅದನ್ನು ನಾವು ಖಂಡಿಸ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗಲಿಂದ ಅವರು AICC ಅಧ್ಯಕ್ಷರಾಗ್ಯಾರ, ಆವಾಗಲಿಂದ ತಿಳಿದು ಭಾರತ ದೇಶದಲ್ಲಿ ಉಗ್ರವಾದಿಗಳ ಆಟ ಭಾಳ ಆಗ್ಯದ, ಟೆರರಿಸ್ಟ್ಗಳು ಅಟ್ಯಾಕ್ಗಳು ಭಾಳ ಆಗ್ಯಾವ. ಉದಾಹರಣೆಗಾಗಿ ನಿಮ್ಮ ಎಕ್ಸಾಂಪಲ್ ಒಂದು 3-4 ಹೇಳೋಕೆ ಇಷ್ಟಪಡ್ತೀನಿ. ಅವರು ಅಧ್ಯಕ್ಷರಾಗಿದ್ದು 26/10/2022ದಾಗ. ತದನಂತರ ಅವರ ಸುಪುತ್ರ ಇಲ್ಲಿಯ ಉಸ್ತುವಾರಿ ಸಚಿವ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ 10 ನವೆಂಬರ್ 2022 ಏನಪ್ಪ ಅಂತಂದರೆ ವಾಡಿ ಪುರಸಭೆಯಲ್ಲಿ ಬಹಿರಂಗವಾಗಿ ಒಂದು ಹೇಳಿಕೆ ಕೊಡ್ತಾನೆ. ನಾನು ಮನಸ್ಸು ಮಾಡಿದ್ರೆ ಒಬ್ಬ BJP ಲೀಡರ್ಗಳು ಓಡಾಡೋದಿಲ್ಲ, ಅದು ಮಾತು ನೆನಪಿಟ್ಕೊಳ್ರಿ ಅಂತ ಹೇಳ್ತಾನೆ. ಚಿತ್ತಾಪುರ ಅಷ್ಟೇ ಅಲ್ಲ, ಇಡೀ ಡಿಸ್ಟಿಕಲ್ಲಿ ಅವಾಗೇನು ಮಾಡ್ತೀರಪ್ಪ ನೀವು ಅಂತ ಹೇಳ್ತಾನೆ. ಅದೊಂದು ಭಾಳ ದೊಡ್ಡ ಪಾಲಿಟಿಕಲ್ ಧಮಕಿ ಮತ್ತು ಒಂಥರದ ಪ್ರಚೋದನೆ ಭಾಷಣ ಅವರು ಹೇಳಿರ್ತಾರೆ 10 ನವೆಂಬರ್ ರಂದು. ನಂತರ 1 ಮಾರ್ಚ್ 2024 ನಮ್ಮದೇ ಆದ ಕ್ಯಾಪಿಟಲ್ ಸಿಟಿ ಬೆಂಗಳೂರಲ್ಲಿ ರಾಮೇಶ್ವರ್ ಕೆಫೆ ಮೇಲೆ ಬಾಂಬ್ ಬ್ಲಾಸ್ಟ್ ಆಗಿರ್ತದೆ. ಇದಕ್ಕಿಂತ ಮೊದಲು BJP ಸರ್ಕಾರ ಇದ್ದಾಗ ಯಾವುದು ಕರ್ನಾಟಕದಲ್ಲಿ ಇಂಥ ಘಟನೆ ಆಗಲಿಲ್ಲ. ಆದರೆ ಸರ್ಕಾರ ಬಂದ ಮೇಲೆ ಇವರ ಅಧ್ಯಕ್ಷರ ನೇತೃತ್ವದಲ್ಲಿ ಅದೊಂದು ಆಗಿದ್ದು ಒಂದು ಘಟನೆ. ತದನಂತರ 9 ಜೂನ್ 2024ದಾಗ ರೈಸಾನಿಯಲ್ಲಿ ಮತ್ತೊಂದು ನಮ್ಮ ಭಕ್ತರ ಮೇಲೆ ಜಮ್ಮು ಕಟ್ರಾ ಏನು ಭಕ್ತರಿರ್ತಾರೆ ಆ ಭಕ್ತರ ಬಸ್ ಮೇಲೆ ದಾಳಿಯಾಗಿದ್ದು 9 ಜನ ಮೃತಪಟ್ಟಿದ್ದು ತಾವೆಲ್ಲರೂ ಕೇಳಿರ್ಬೋದು. ಅದೇ ಥರ 22 ಏಪ್ರಿಲ್ 2025 ಪಹಲ್ಗಾಮ್ ಅಟ್ಯಾಕ್ಗಳಲ್ಲಿ ಏನು ಉಗ್ರವಾದಿಗಳು ಜಾತಿ ಹೆಸರು ಕೇಳಿ ಒಬ್ಬರೊಬ್ಬರನ್ನ ಕೊಂದಿದ್ರು, ಅದನ್ನು ತಾವೆಲ್ಲರೂ ಇತ್ತೀಚೆಗೆ ನೋಡಿ ಭಾಳಷ್ಟು ಹೈರಾಣಾಗಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ. ಅದೇ ಥರ 10 ನವೆಂಬರ್ 2025 ದಿಲ್ಲಿ ಕೆಂಪುಕೋಟೆ ಹತ್ರ ಕಾರ್ ಬಾಂಬ್ ಬ್ಲಾಸ್ಟ್ ಆಗಿದ್ದನ್ನು ತಾವೆಲ್ಲರೂ ನೋಡಿದಿರಿ. ಅಲ್ಲಿನೂ ಸುಮಾರು 13 ಜೀವಗಳು ಮೃತಪಟ್ಟಿದ್ರು ತಾವು ಕೇಳಿದ್ರಿ. ಇವೆಲ್ಲ ತಮಗೆ ಯಾಕೆ ತಿಳಿಸ್ತಾ ಇದ್ದೀನಪ್ಪ ಅಂತಂತಂದ್ರೆ, ಇವರ ಒಂದು ರಾಜಕಾರಣಿ ಏನು 50-60 ವರ್ಷಗಳಿಂದ ಇವರೇನು ರಾಜಕೀಯ ಮಾಡ್ಕೊತಾ ಬಂದಿದ್ದಾರ, ಇದೇ ಕುತ್ಯಾಂತರ ಇದೇ ಷಡ್ಯಂತ್ರಗಳು ಮಾಡ್ಕೊತಾ ಬಂದಿದ್ದಾರ. ನಮಗೆ ಒಂದು ಡೌಟ್ ಏನಪ್ಪ ಅಂತಂದರೆ, ಇವರು ಅಧ್ಯಕ್ಷ ಆದಮೇಲೆ ಮತ್ತು ಎಲ್ಲಿ ಟೆರರಿಸ್ಟ್ ಅವ್ರಿಗೆ ಕೈ ಕಳಿಸಿರಂಥೇಳಿ ನಮಗೊಂದು ಡೌಟ್ ಇದೆ. ಅದಕ್ಕಾಗಿ ನಾವೇನಪ್ಪ ಅಂತಂದ್ರೆ ಈ ಡೌಟ್ ಯಾಕೆ ಹೆಚ್ಚಿಗೆ ಮಾಡಿವಂದರೆ, ತಾವೆಲ್ಲರೂ ಕೇಳಿರ್ಬೋದು 2000 ಇಸವಿಯಲ್ಲಿ ಏನು SM ಕೃಷ್ಣ ಅವರ ಸರ್ಕಾರ ಬಂತು. SM ಕೃಷ್ಣ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಮ್ ಮಿನಿಸ್ಟ್ರನ್ನು ಕ್ಯಾಬಿನೆಟ್ ಮಂತ್ರಿಯಾಗಿ ಗೃಹ ಸಚಿವರಾಗಿದ್ದರು. ಆ ಪೀರಿಯಡಿನಲ್ಲಿ ನಮ್ಮ ಕರ್ನಾಟಕದ ಕೀರ್ತಿ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಅಂಥ ಒಂದು ನಮ್ಮ ಕರ್ನಾಟಕದ ಭಕ್ತಿ ಹಿಡ್ಕೊಂಡು ಕನ್ನಡದಲ್ಲಿ ಅತಿ ಹೆಚ್ಚು ಕನ್ನಡ ಭಕ್ತಿ ತೋರಿಸುವಂಥ ನಟ. ಅಂಥವ್ರನ್ನೇನಪ್ಪ ಅಂತಂದರೆ
108 ದಿವಸ ಕಾಲ ವೀರಪ್ಪನ್ ಒಬ್ಬ ನಕ್ಸಲೈಟ್ ಅನ್ಬೋದು ಅಥವಾ ಟೆರರಿಸ್ಟ್ ಅನ್ಬೋದು, ಏನನ್ನ ಅನ್ಬೋದು, ಅದು ಅಂಥ ಒಂದು ಪೀರಿಯಡ್ದಲ್ಲಿ ಅವರು 108 ದಿವಸ ಇಡ್ತಾರೆ ಅಂದರೆ ಅದು ಸಾಧ್ಯವಿಲ್ಲಾರದ ಮಾತು. ಇದು ಯಾರನ್ನ ಕೈವಾಡ ಇರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ. ಅದಕ್ಕೆ ಅವರು 108 ದಿವಸ ಅವಾಗಿದ್ದರು. ಅದೇ ಥರ ಅವಾಗ ಭಾಳಷ್ಟು ಸಂಘಟನೆಗಳು ನಡೀತಿದ್ದು. ತಾವೆಲ್ಲರೂ ಕೇಳಿರ್ಬೋದು, LTT, ಲಿಬ್ರನ್ ಟೈಗರ್ ಆಫ್ ತಮಿಳಿಯನ್ಸ್ ಎಲಿಯಮ್ ಅಂಥೇಳಿ, ಅವರಿಗೆ ವೀರಪ್ಪನಿಗೂ ಲಿಂಕ್ ಇತ್ತು. ಇವೆಲ್ಲ ನೋಡಿದಾಗ ನಮಗೆಲ್ಲೆಲ್ಲ ಇಲ್ಲಿ ಒಂದು ಡೌಟ್ ಬರ್ತಾ ಇದೆ. ಈಗಲೂ ಸಹ ಖರ್ಗೆ ಅವರಿಗೆ ಉಗ್ರವಾದಿಗಳಿಗೆ ನೇರವಾಗಿ ಲಿಂಕ್ ಇರ್ಬೋದು ಅಂತೇಳಿ ಡೌಟ್ ಬಂದ ಕಾರಣ ಇವತ್ತು ಬೆಳಗ್ಗೆ ನಾವು ಭಾರತದ ಗೃಹ ಸಚಿವರಾದ ಅಮಿತ್ ಶಾ ಸಾಹೇಬ್ರಿಗೂ ನಾವು ಮೇಲ್ನೂ ಕಳಿಸಿದ್ದೀವಿ. ಅದರಲ್ಲಿ ವಿಸ್ತಾರವಾಗಿ ಇವೆಲ್ಲವನ್ನು ನಾವು ತೋರಿಸಿದ್ದೀವಿ. ಯಾವಾಗಲಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾದರೂ ಅವಾಗಲಿಂದ ತಿಳಿದು ಈಗ ತನಕ ಇಷ್ಟು ಘಟನೆಗಳಾಗ್ಯಾವ ಮತ್ತು ಇವ್ರದ್ದು ಬ್ಯಾಕ್ಗ್ರೌಂಡು ಇದೇ ಥರ ಮಾಡ್ಕೊತಾ ಬಂದಿದ್ದಾರೆ ಅಂತೇಳಿ ನಾವು ಸವಿಸ್ತಾರವಾಗಿ ಆ ಮೇಲಲ್ಲಿ ತಿಳಿಸಿದ್ದೀವಿ. ಆ ಮೇಲ್ ಕಾಪಿನೂ ತಮ್ಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀವಿ. ನಾನು ಅದರಲ್ಲಿ ಸ್ಪಷ್ಟವಾಗಿ ಇದನ್ನು ಹೇಳಿದ್ದೀನಿ. ಇದಕ್ಕೆ ಏನಪ್ಪ ಅಂತಂದರೆ NIA ಅಥವಾ CBIಗೆ ತನಿಖೆ ನೀಡಬೇಕು. ತಕ್ಷಣವೇ ದೊಡ್ಡ ಖರ್ಗೆ ಮತ್ತು ಮನೆ ಖರ್ಗೆಗೆ ಇಬ್ಬರಿಗೆ ಅರೆಸ್ಟ್ ಮಾಡಿ ಇವರು ಇಷ್ಟು ದೊಡ್ಡ ಹೇಳಿಕೆಗಳನ್ನು ಕೊಡುವ ಕಾರಣ ಏನದ ಡೀಪ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು. ಅದೇ ಥರ ನಿನ್ನೆ ಏನಪ್ಪ ಅಂತಂದರೆ ಯಾರು ಅರೆಸ್ಟ್ ಮಾಡ್ತಾರೆ, ಯಾರ ಬಳಿ ದಮ್ಮದ ತಾಕದ ಅಂಥೇಳಿ ಇಲ್ಲಿಯ ಉಸ್ತುವಾರಿ ಸಚಿವ ಚಾಲೆಂಜ್ ಮಾಡಿ ಹೇಳ್ತಾನೆ. ಇವೆಲ್ಲ ನೋಡ್ಕೊತ ಹೋದವಾಗ ಭಾರತ ದೇಶದಲ್ಲೇ ಇವರು ದೇಶದವರಿಗೆ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾಯಿದ್ದಾರೆ. ಧರ್ಮದಲ್ಲಿ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವರು ರಾಜಕೀಯ ಬೆಳವಣಿಗೆ ಸಲುವಾಗಿ ಯಾರು ಜಾತಿಗೂ ನೋಡಲ್ಲ, ಯಾವ ಧರ್ಮನೂ ನೋಡಲ್ಲ, ಯಾವ ಅನ್ಯಾಯನೂ ನೋಡಲ್ಲ, ಯಾವ ನ್ಯಾಯ ನೋಡಲ್ಲ, ವಿನಯನೂ ಮಾಡಲ್ಲ. ಇವರು ಇದೇ ರಾಜಕಾರಣ ಮಾಡ್ಕೊತಾ ಬಂದಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದೇ ಥರ ಮುಂದಿನ ದಿನಗಳಲ್ಲಿ, ಬರುವ ದಿನಗಳಲ್ಲಿ ಯಾವುದೇ ಒಂದು ಹಿಂದೂ ಅಥವಾ ಯಾವುದೇ ಒಬ್ಬ RSS ಕಾರ್ಯಕರ್ತ, ಹಿಂದೂ ಪರ ತಿರುಗಾಡುವ ಕಾರ್ಯಕರ್ತ, BJP ಪರ ತಿರುಗಾಡುವ ಕಾರ್ಯಕರ್ತರ ಒಬ್ಬರದನ ಹತ್ಯೆ ಬೇರೆ ಅನ್ಯ ಜಾತ್ಯದಿಂದ ಆಯ್ತಂದರೆ ಅದಕ್ಕೆ ನೇರವಾದ ಕಾರಣ ಖರ್ಗೆ ಆ್ಯಂಡ್ ಫ್ಯಾಮಿಲಿ ಇರ್ತದೆ ಅಂಥೇಳಿ ನಾನು ಈ ಪ್ರೆಸ್ ಮೀಟ್ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಇವರು ಏನು ಇದು ಪ್ರಚೋದನಕಾರಿ ಭಾಷಣ ಕೊಟ್ಟಿದ್ದಾರೆ. ಇದು ಭಾಳಷ್ಟು ಬೆಂಕಿ ಹತ್ತಿದೆ. ಈ ಬೆಂಕಿ ಎಲ್ಲಿ ತನಕ ಹೋಗ್ತದೋ ಗೊತ್ತಿಲ್ಲ. ತಕ್ಷಣವೇ ಕೇಂದ್ರ ಸರ್ಕಾರ ಇವ್ರ ಮೇಲೆ ಗಮನ ಕೊಟ್ಟು ಇಂಥ ಒಂದು ಪ್ರಚೋದನಕಾರಿಗಳಿಗೆ, ಇಂಥ ಒಂದು ಟೆರರಿಸ್ಟ್ಗೆ ಎಲ್ಲೆಲ್ಲಿ ಲಿಂಕ್ ಇದೆ ಅಂತ ಸಂಶಯ ಆದ ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಧನ್ಯವಾದಗಳು.